ಸ್ನೇಹಿತರೆ ನಮಸ್ಕಾರ. ಒಂದು ಬಾರಿ ಈ ಫೋಟೋ ನೋಡಿ, ಗಮನಿಸಿದ್ರ? ಫೋಟೋ ಯಾರ್ದು ಅಲ್ಲ, ಇದು ಹಿಂದೂ ಮಹಿಳೆ. ಹೌದು, ಎರಡು ಮಕ್ಕಳ ತಾಯಿ ಮುಲ್ಲಾನ ಹಿಂದೆ ಓಡ್ ಹೋಗಿ ಮುಲ್ಲಾನ ಬೆನ್ನ ಹತ್ತಿ ಬೆಂಗಳೂರಿನಲ್ಲಿ ಕೊಲೆಯಾದಂತ ಮಹಿಳೆ. ಬೆಂಗಳೂರಿನಲ್ಲಿ ಕೊಲೆಯಾದಂತ ಮಹಿಳೆ, ಇವಳ ಹೆಸರು ಅಕ್ಷತಾ ಅನ್ನುವ ಹಿಂದೂ ಮಹಿಳೆ. ಇಳ್ಕಲ್ಲವಳು. ಈ ಮುಲ್ಲಾದಂತ ನಾನಾ ಸಾಹೇಬ್ ಕಾಜಿ ಎನ್ನುವ ಮುಲ್ಲಾನ ಬೆನ್ನ ಹತ್ತಿ ಈ ರೀತಿಯಾಗಿ ಭೀಕರವಾಗಿ ಬರ್ಬರವಾಗಿ ಕೊಲೆಯಾಗಿದ್ದಾಳೆ. ಇದು ಪ್ರತಿಯೊಬ್ಬ ಹಿಂದೂಗಳು ಖಂಡಿಸಲೇಬೇಕಂತ ವಿಚಾರ. ನಾನು ಪ್ರತಿಯೊಬ್ಬ ಹಿಂದೂ ಯುವತಿಯರಲ್ಲಿ ವಿನಂತಿ ಮಾಡ್ತೀನಿ, ನೀವು ಯಾರಿಗಾದ್ರೂ ಲವ್ ಮಾಡಿ, ಆದ್ರೆ ಇವರನ್ನ ಮಾತ್ರ ಲವ್ ಮಾಡಬೇಡಿ ಅಂತೇಳಿ ನಾವು ಬಹಳಷ್ಟು ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಮುಖಂಡರುಗಳು ನಿರಂತರವಾಗಿ ದಿನಂಪ್ರತಿಯಾಗಿ ನಾವು ಹೊಯ್ಕೋತೀವಿ. ಆದ್ರೂ ಕೂಡ ನಿಮಗೆ ಹೆಂಗ್ ಅನ್ಸದಪ್ಪ ಅಂದ್ರ, ನಿಮ್ಮ ಜೀವನ ನಮ್ಮ ಸ್ಟೈಲ, ನಮ್ಮ ದುಡ್ಡು, ನೀವ್ಯಾರು ನಮಗೆ ಪ್ರಶ್ನೆ ಮಾಡ್ಬೇಕಂತ ಹೇಳಿ ನೀವು ಏನು ಸಾಲಿ ಕಲ್ತು ಈ ರೀತಿಯನ್ನು ದಿಮಾಗ್ ಹಡ್ಸಕತ್ತಿರಲ್ಲ, ಅದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಹಿಂದೂ ಯುವತಿಯರಿಗೆ ನಿಮಗೆ ನೇರವಾಗಿ ಎಚ್ಚರಿಕೆ ಹೇಳ್ತೀನಿ, ನೀವು ಸಾಯ್ಲಾರ್ದೆ ನಿಮ್ಮ ಮನೆಯವರನ್ನು ಕೂಡ ಸಾಯಿ ಹೊಡಿತಿದ್ದಾರೆ ತಾವು. ಅದಕ್ಕ ಈ ವಿಡಿಯೋ ಮಾಡೋಕೆ ಉದ್ದೇಶ ಏನಪ್ಪಾ ಅಂದ್ರ ಇಷ್ಟೇ, ನಮ್ಮ ಯುವತಿಯರು, ನಮ್ಮ ಸಮಾಜದ ಯುವತಿಯರು, ಹಿಂದೂ ಯುವತಿಯರು ಜಾಗೃತಿ ಆಗಬೇಕು ಅನ್ನುವ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡ್ಬೇಕಂತೇಳಿ ಮೊದಲದಾಗಿ ತಮ್ಮಲ್ಲಿ ವಿನಂತಿಸ್ಕೊಡ್ತೇನೆ. ನೋಡಿ, ಈ ಮಹಿಳೆ ಅಕ್ಷತಾ ಅನ್ನುವ ಸುಂದರವಾದ ಕುಟುಂಬ, ಇಳಕಲಲ್ಲಿ ಇರ್ತಾರೆ. ಗಂಡ ಮತ್ತು ಹೆಂಡತಿ ಮತ್ತು ಇಬ್ಬರ ಮಕ್ಕಳ ತಾಯಿ. ಆ ಇಬ್ಬರನ್ನ ಮಕ್ಕಳನ್ನ ಬಿಟ್ಟು, ಇಬ್ಬರ ಮಕ್ಕಳಿಗೆ ಮೋಸ ಮಾಡಿ ಈ ಮುಲ್ಲಾ ಅನ್ನುವ ನಾನಾ ಸಾಹೇಬನ ಜೊತೆ ಓಡ್ ಹೋಗ್ತಾಳೆ. ಮನಿ ಬಿಟ್ಟು, ಗಂಡ ಬಿಟ್ಟು ಮತ್ತೊಬ್ಬನ ಜೊತೆ ಓಡ್ ಹೋಗಿ ಬೆಂಗಳೂರಿನ ಜಿಗಣಿಯ ಪ್ರದೇಶದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸ್ತಾರೆ. ಆದ್ರೆ ತದನಂತರ ಏನಾಗುತ್ತೆ, ಅವಳಿಗೆ ಒಂದು ಮನವರಿಕೆ ಆಗುತ್ತೆ, ನಾನು ಮತ್ತು ನನ್ನ ಗಂಡನ ಮನೆಗೆ ಹೋಗ್ಬೇಕಂತೇಳಿ ನಿರ್ಧಾರ ಮಾಡ್ತಾಳೆ. ಆದ್ರೆ ಆ ನಾನಾ ಸಾಹೇಬ್ ಅನ್ನುವ ದ್ರೋಹಿ, ಮತಾಂಧ, ದುಷ್ಟ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ಅವಳನ್ನ ಕುತ್ತಿಗೆಗೆ ಹಗ್ಗದಿಂದ ಹೊಡೆದು ಹಾಗೂ ಹಗ್ಗದಿಂದ ನೇಣನಾಗ್ತಾನೆ, ಹೊಡಿತಾನೆ, ಮತ್ತು ಬಕೆಟ್ನಿಂದ ಹೊಡಿತಾನೆ, ರಾಡಿಂದ ಹೊಡಿತಾನೆ, ಮನಸ್ಸು ಹೆಚ್ಚಾಗಿ ಹಲ್ಲೆ ಮಾಡ್ತಾನೆ. ಸುಟ್ಟ ಗಾಯ ಆಗಿದೆ ಇವಳ ದೇಹದ ಮೇಲೆ. ಇವಳ ಮುಖದ ಪರಿಸ್ಥಿತಿ ನೋಡಬಹುದು. ಭೀಕರವಾಗಿ ಇವಳನ್ನ ಕೊಂದಂತ ಈ ಮತಾಂಧ, ಉಗ್ರಗಾಮಿ, ದೇಶದ್ರೋಹಿ, ಹಿಂದೂ ವಿರೋಧಿ ಮತಾಂಧನುವ ನಾನಾ ಸಾಹೇಬ್ ಖಾಜಿಗೆ ಮರಣದಂಡನೆ ಆಗ್ಬೇಕು, ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ನಮ್ಮ ಆಗ್ರಹ ಇದೆ. ಎಷ್ಟೋ ಹಿಂದೂ ಯುವತಿಯರು, ಎಷ್ಟೋ ಹಿಂದೂ ಯುವತಿಯರ ಜೊತೆ ಬಾಳದ ಜೊತೆ ಅವ್ರ ಜೀವನದ ಜೊತೆ ಚೆಲ್ಲಾಟೋಡುತ್ತಿರುವಂತ ಇಂಥ ನಮಕ್ ಹರಾಮ ಮತಾಂಧರಿಗೆ ಯಾವ ಶಿಕ್ಷೆ ಆಗ್ಬೇಕಂದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ಇವತ್ತು ಒಬ್ಬ ಹಿಂದೂ ಯುವತಿ ಅಲ್ಲ, ಇವತ್ತು ದೇಶದಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ ಸಾಕಷ್ಟು ಹಿಂದೂ ಯುವತಿಯರ ಹಾಳಾಗ್ತದೆ, ಬಾಳನ ಹಾಳಾಗ್ತದೆ. ಅದಕ್ಕೆ ನಾನು ಹೇಳ್ತೀನಿ, ಸೇಂಟ ಜೊತೆ ಬೆನ್ನ ಹತ್ತಿದ್ರೆ ನಿಮ್ಮ ಪರಿಸ್ಥಿತಿ ಇದೇ ಆಗುತ್ತೆ. ನೋಡಿ, ನಾವು ನಿಮಗೆ ಬರೀ ಕೇವಲ ಜಾಗೃತಿ ಮಾಡೋದಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಜೀವನ ನಿಮ್ಮ ಇಷ್ಟ, ಆದ್ರೆ ನಿಮ್ಮ ಜೀವನ ಹೇಗಿರಬೇಕಪ್ಪ ಅಂದ್ರೆ, ಹಿಂದೂನ ಜೊತೆ ಮದುವೆ ಮಾಡಿ ನಿನಗೆ ಮಕ್ಕಳಿರ್ತವೆ, ಆ ಮಕ್ಕಳನ್ನ ಬಿಟ್ಟು ಬೇರೆದವನ ಜೊತೆ ನೀವು ಓಡ್ ಹೋಗ್ತಿರಲ್ಲ, ನೀವು ಯಾರಿಗೆ ಹುಟ್ಟೀರ? ಹಿಂದೂ ಸಮಾಜಕ್ಕೆ ಕಳಂಕ ತರುವಂತ ನಿಮ್ಮಂತ ನಾಲಾಯಕ ಹಿಂದೂ ಯುವತಿಯರೇ ಎಚ್ಚರ, ಎಚ್ಚರ, ಎಚ್ಚರ. ಸಾಕಷ್ಟು ಬಾರಿ ನಿಮಗೆ ಎಚ್ಚರಿಕೆ ಮಾಡ್ತಾ ಇದೀವಿ, ಆದ್ರೂ ಕೂಡ ನೀವು ಎಚ್ಚರಿಕೆ ವಹಿಸ್ತಾ ಇಲ್ಲ. ಅದಕ್ಕೆ ಇವತ್ತು ವಿಡಿಯೋ ಮಾಡೋಕೆ ಉದ್ದೇಶ ಏನಂದ್ರೆ, ಈ ಫೋಟೋ ತಗೊಂಡು ಫೋಟೋ ನೋಡ್ಬೋದು, ನಾವು ಜೂಮ್ ಮಾಡಿ ನೋಡಿ ಯಾವ ರೀತಿಯಾಗಿ ಈ ಯುವತಿಯ ದೇಹ ಹೇಗಾಗಿದೆ ನೋಡಿ. ಮನೆಯಲ್ಲಿ ಹೊಡೆದು ಬಿಸಾಕ್ ಹೋಗ್ತಾನೆ, ಮನೆಯ ಪಕ್ಕದಲ್ಲಿ ವಾಸನೆ ಬರುತ್ತೆ, ಏನಾಗಿದೆ ಮನೆಯಲ್ಲಿ ಅಂತ ಅಂದಾಗ ಇವಳ ದೇಹ ನೋಡ್ತಾರೆ, ಈ ರೀತಿಯಾಗಿ ವಿಕಾರವಾಗಿ ಬಿದ್ದಂತ ಹೆಣದ ರಾಶಿ, ಹೆಣ ನೋಡ್ಬೋದು. ಈ ಫೋಟೋ ನೋಡಕ್ಕೂ ಕೂಡ ಅಸಹ್ಯ ಆಗುತ್ತೆ. ಇಂತಹ ಚಿತ್ರಹಿಂಸೆ ಮಾಡಿ ಇವಳನ್ನ ಬರ್ಬರವಾಗಿ ಕೊಲೆ ಮಾಡಿದಂತ ಈ ನಮಕ್ ಹರಾಮ ದೇಶದ್ರೋಹಿ, ಮತಾಂಧ, ಹಿಂದೂ ವಿರೋಧಿ. ಅದಕ್ಕೆ ನಾನು ಮೊನ್ನೆ ಕರ್ನಾಟಕದ ಪೊಲೀಸ್ ಮಹಾ ನಿರ್ದೇಶಕರಲ್ಲಿ ವಿನಂತಿ ಮಾಡ್ತೇನೆ, ಈ ನಾನಾ ಸಾಹೇಬ್ ಅನ್ನುವ ಖಾಜಿ ಅನ್ನುವ ನಾಮರ್ದ ಹರಾಮಿ ಬೋಳಿ ಮಗನಿಗೆ ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ
ನಮ್ಮ ಹಿಂದೂ ಯುವತಿಯರನ್ನ ಬ್ರೇನ್ ವಾಶ್ ಮಾಡಿ ಅವರ ತಲೆಯಲ್ಲಿ ಮತಾಂಧತೆ ವಿಷಬೀಜನ ತುಂಬಿ ಅವಳನ್ನ ಬ್ರೇನ್ ವಾಶ್ ಮಾಡಿ ಅವಳನ್ನ ಮನೆಯಿಂದ ಪುಸಲಾಯಿಸಿ ಕರ್ಕೊಂಡು ಹೋಗಿದಂತ ಈ ನಮಕ್ ಹರಾಮ ನಾನಾ ಸಾಹೇಬ್ ಖಾಜಿಯನಿಗೆ ಶಿಕ್ಷೆ ಆಗ್ಲೇಬೇಕು. ಇವನಿಗೆ ಕಠಿಣ ಶಿಕ್ಷೆ, ಮರಣದಂಡನೆ ಆಗ್ಬೇಕು. ಬಹಳಷ್ಟು ಜನರಿಗೆ ಈ ವಿಡಿಯೋ ತಲುಪಬೇಕಂದ್ರೆ ತಾವೆಲ್ಲ ಶೇರ್ ಮಾಡ್ಬೇಕಂತೇಳಿ ಮೊದಲೇದಾಗಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಯಾವ್ದಾವ್ದೋ ವಿಡಿಯೋ ಶೇರ್ ಮಾಡ್ತೀರಾ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಮಾಡುವಂತ ಈ ಮೆಸೇಜ್ ಅನ್ನ ದಯವಿಟ್ಟು ಶೇರ್ ಮಾಡ್ಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ಹಿಂದೂ ಯುವತಿಯರೇ ನೋಡಿ, ನನ್ನ ಮುಲ್ಲಾ ಹಾಗಿಲ್ಲ, ನನ್ನ ಮುಲ್ಲಾ ಹೀಗಿಲ್ಲ ಅಂತೇಳಿ ನೀವೇನೋ ಹೊಯ್ಕೋತಿರಲ್ಲ, ನಿಮ್ಮ ಮುಲ್ಲಾಗಳು ಹೆಂಗ ಮಾಡಕತ್ತಾರ ಸಮಾಜದಲ್ಲಿ ಅನ್ನೋದು ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ಜಾಗೃತಿ ಮಾಡ್ತದೆ. ನನ್ನ ಅಬ್ದುಲ್ಲಾ ಹಾಗಲ್ಲ, ನನ್ನ ಅಬ್ದುಲ್ಲಾ ಹೀಗಲ್ಲ ಅಂತೇಳಿ ಹಂಗ ಅಂದೋರೆ ಪರಿಸ್ಥಿತಿ ಏನಾಗಿದೆ, ಫ್ರಿಜ್ ನಲ್ಲಿ ಸೂಟ್ ಕೇಸ್ ನಲ್ಲಿ ಅವ್ರ ಹೆಣ ಬಿದ್ದಿದೆ. ಇವತ್ತು ಅಕ್ಷತಾ, ನಾಳೆ ಮತ್ತೊಬ್ಬಳಾಗ್ಬೋದು. ಅದಕ್ಕ ಹಿಂದೂ ಯುವತಿಯರೇ, ಹಿಂದೂ ಹುಡುಗಿಯರೇ, ಹಿಂದೂ ಮಹಿಳೆಯರೇ, ಸುಂದರವಾದ ಜೀವನ, ಸುಂದರವಾದ ಸಂಸಾರವನ್ನು ಬಿಟ್ಟು ಈ ರೀತಿಯಾಗಿ ಮುಲ್ಲಾಗಳ ಜೊತೆ ಬೆನ್ ಹತ್ತಿರ ನಿಮ್ಮ ಹೆಣ ಹಿಂಗೆ ಹೋಗ್ತೋಣ. ಇದು ತಾಜಾ ಉದಾಹರಣೆ. ನಿಮ್ಮ ಜೀವನ, ನಿಮ್ಮ ವಿಚಾರ ಬಿಟ್ಟಿದ್ದು ಮುಂದೆ. ಆದರೆ ನಮ್ದು ಕೆಲಸ ಜಾಗೃತಿ ಮಾಡಿಸುವಂತ ಕೆಲಸ ನಾವು ಅಷ್ಟೇ ಮಾಡ್ತೀವಿ. ಅಕಸ್ಮಾತ್ ನೀವು ಜಾಗೃತಿ ಆಗ್ಲಿಲ್ಲ ಅಂದ್ರೆ ಏನ್ ಅಕ್ಷತಾ ಹೆಣ ಹೇಗಾಗಿದೆ ನೋಡಿ, ಯಾಕೆ ಮುಖ, ಅವಳ ದೇಹ ಯಾವ ರೀತಿಯಾಗಿ ಬಾತದ, ಯಾವ ರೀತಿಯಾಗಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿದಂತ ಇಂಥ ನಮರ್ದ ನಾಮಕರಾಮ್ ಸೊಳೆ ಮಕ್ಕಳಿಗೆ ಬಿಡಬಾರ್ದಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಹಿಂದೂ ಯುವತಿಯರೇ, ಎಚ್ಚರ ಎಚ್ಚರ ಎಚ್ಚರ, ಎಷ್ಟು ಬಾರಿ ಎಚ್ಚರಿಸಬೇಕು ನಿಮಗ. ಇವತ್ತು ದೇಶದಲ್ಲಿ ಸಾಕಷ್ಟು ನೂರಾರು ಹಿಂದೂ ಯುವತಿಯರು ಇವತ್ತು ಲವ್ ಜಿಹಾದ್ನಲ್ಲಿ ಬಿದ್ದು ಮತಾಂತರ ಆಗ್ತಾ ಇದ್ದಾರೆ. ಹಿಂದೂಗಳ ಜನಸಂಖ್ಯೆ ಕಡಿಮೆ ಮಾಡುವ ಉದ್ದೇಶದಲ್ಲಿ ಈ ರೀತಿಯಾಗಿ ನಾಟಕ ಮಾಡಕತ್ತಾರೆ. ನಿಮ್ಮ ಸಂಸಾರ ನಿಮಗೆ ಇವ್ರು ಏನು ದಂಡಿ ಹಚ್ಚೋರಲ್ಲ, ನಿಮಗ್ ದಂಡಿ ಹಚ್ಚೋರು ಇಲ್ಲಿ ಇವರೆಲ್ಲ. ನಡಬರ್ಕ್ ಕೈ ಬಿಡ್ತಾರ, ನಡಬರ್ಕ್ ಸೇಂಟಿನ ವಾಸೆಗೆ ಹೋಗಿ, ಹೇರ್ ಸ್ಟೈಲಿಗೆ ಹೋಗಿ, ಪಲ್ಸರ್ ಬೈಕು, ಬಿಳಿ ಸೇಂಟ್, ಬಿಳಿ ಅಂಗಿ, ಅವ್ರ ಹಿಂದೇನು ಹೋಗ್ತಿರಲ್ಲ ಗಡ್ಡಾದಾರಿಗಳು ಬೆನ್ ಹತ್ತಿ, ಮುಂದೆ ನಿಮ್ ಜೀವನ ಹೆಂಗ ಆಗ್ತದಪ್ಪ ಅಂದ್ರ ಬಹಳ ಗಂಭೀರ ಆಗ್ತದೆ. ಇದೇ ಏನ್ ಅಕ್ಷತಾಗ ಪರಿಸ್ಥಿತಿ ಬಂದದ, ಮುಂದೆ ನಿಮಗೂ ಕೂಡ ನಿಮ್ಮ ಪರಿಸ್ಥಿತಿ ಕೂಡ ಹೀಗೆ ಆಗುತ್ತ. ಅದಕ್ಕ ವಿಚಾರ ಮಾಡಿ, ಅರ್ಥ ಮಾಡ್ಕೊಡಿ. ನಿಮ್ಮ ಜೀವನ, ನಿಮ್ಮ ತಲೆಯಾಗಿ ಏನಾದರೂ ಇದೇ ರೀತಿಯಾಗಿ ವಿಷ ಬೀಜನೆ ತುಂಬಿಕೊಂಡ್ರಿ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಜೀವನ ನಿಮ್ಮ ಇಷ್ಟ, ಆದ್ರೆ ನಮ್ಮ ಕೆಲಸ ಜಾಗೃತಿ ಮಾಡಿಸುವಂತ ಕೆಲಸ, ಅಷ್ಟೇ ಕೆಲಸ. ಅದಕ್ಕೆ ದಯವಿಟ್ಟು ಎಲ್ಲ ಹಿಂದೂ ಯುವತಿಯರಲ್ಲಿ ವಿನಂತಿ ಮಾಡ್ತೇನೆ, ಈ ರೀತಿಯಾಗಿ ಮುಲ್ಲಾಗಳು ಬೆನ್ನ ಹತ್ತಬೇಡ್ರಿ, ಸೇಂಟಿನ ವಾಸೆಗೆ ಬೆನ್ನ ಹತ್ತಬೇಡ್ರಿ, ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಇವತ್ತು ಹಿಂದೂ ಹೋರಾಟಗಾರರು ಬಹಳಷ್ಟು ಕಳಕಳಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಒಂದು ದಿನಕ್ಕೆ 500 ರಿಂದ 600 ಲವ್ ಜಿಹಾದ್ ಕೇಸ್ಗಳು ಬೆಳಕಿಗೆ ಬರ್ತಾ ಇದೆ. ಪರ್ ಡೇ 500 to 600 ಹಿಂದೂ ಯುವತಿಯರು ಲವ್ ಜಿಹಾದ್ ನಲ್ಲಿ ಬೀಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಡ್ರಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಮಾನ್ಯ ಪೊಲೀಸ್ ಮಹಾ ನಿರ್ದೇಶಕರಲ್ಲಿ ವಿನಂತಿ ಮಾಡ್ತೀನಿ, ಈ ನಾನಾ ಸಾಹೇಬ್ ಅನ್ನುವ ಖಾಜಿಗೆ ಇಮಿಡಿಯೇಟ್ ಆಕ್ಷನ್ ಆಗಿ ಬಂಧಿಸಿ ಅವನಿಗೆ ಕಠಿಣವಾದ ಶಿಕ್ಷೆ ಅವನ ಮೇಲೆ ಜಾರಿ ಆಗ್ಬೇಕು, ಅವನನ್ನು ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ನಮ್ದು ಆಗ್ರಹ ಇದೆ. ಜಯ ಶ್ರೀರಾಮ್, ಒಂದೇ ಮಾತ್ರ, ಭಾರತ್ ಮಾತಾ ಜೈ.